ನನ್ ಕೇಳಕ್ಕೆ ಹೋಗಿಲ್ಲಲ್ಲ ನೋಡಮ್ಮ. ನೋಡಿ ನೋಡಿ, ನಾನು ಅಧಿಕಾರಕ್ಕೋಸ್ಕರ ಯಾರ ಮನೆ ಬಾಗಿಲು ತಟ್ಟಕ್ ಹೋಗೋನಲ್ಲ. ನಮಗಿರೋದು, ಐ ರೆಸ್ಪೆಕ್ಟ್ ಮೈ ಕಾನ್ಸ್ಟಿಟ್ಯೂಯೆನ್ಸಿ ವೋಟರ್ಸ್. ಅಷ್ಟು ಬಿಟ್ರೆ ನಾನು ಯಾರಿಗೂ ನಂದೇನಿಲ್ಲ, ಮುಲಾಜನ ಇಲ್ಲ ನನ್ನ ಹತ್ರ. ಬಿಕಾಸ್ ಐ ಬಿಲಾಂಗ್ಸ್ ಟು ST. ಮತ್ತೆ ಐ ಆಮ್ ನೇಟಿವ್ ಆಫ್ ತುಮಕೂರು ತಾಲೂಕು. ನನಗೆ ಮಧುಗಿರಿ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನಗೆ 36,000 ಬಹುಮತ ಕೊಟ್ಟು ಕಳಿಸ್ತಾರೆ ಅಂದ್ರೆ ಐ ಶುಡ್ ಹ್ಯಾವ್ ಮೋರ್ ರೆಸ್ಪೆಕ್ಟ್ ಟು ಮೈ ಕಾನ್ಸ್ಟಿಟ್ಯೂಯೆನ್ಸಿ ವೋಟರ್ಸ್ ರಾದರ್ ದನ್ ಎನಿಬಡಿ. ಅದು ಜನರ ಕೈಯಲ್ಲಿರೋದು, ಜನರ ವಿಶ್ವಾಸ. ಅದನ್ನ ಈಗಲೇ ಹೇಗೆ ಹೇಳಕ್ ಆಗ್ತದೆ? ಡ್ಯಾಮೇಜು ಆಗುತ್ತೆ ಅಂತ ಅಂದ್ರೆ ಸಿದ್ದರಾಮಯ್ಯನವ್ರ ನಡವಳಿಕೆ ಮೇಲೆ ಹೋಗ್ತದೆ. ಈಗ ನಾನು ನಿಂತ್ಕೊಳ್ಳಲ್ಲ ಚುನಾವಣೆಗೆ ಅಂತ ಹೇಳ್ತಾರೆ. ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಡ್ಯಾಮೇಜ್. ಗೊತ್ತಾಯ್ತಾ? ಅದೆಲ್ಲ ವಾಸ್ತವಾಂಶ ಇದಾವೆ. ನಾವೇನ್ ಹೇಳ್ಬೇಕು? ಯಾರೇನು ಹೋಗ್ಲಿ, ಯಾರೇನೇ ಬರ್ಲಿ, ಹೈಕಮಾಂಡ್ ನಮ್ಗೈತೆ, ನಾವೆಲ್ಲ 132, ಮುಂದಕ್ಕೆ ನಾವು 150 ಗೆಲ್ತೀವಿ ಅಂತ ಹೇಳೋ ಕಾಲ ಬರುವುದು. 1978 ಅಲ್ಲಿ ದೇವರಾಜ ಅರಸನ್ನ ಡಿಸ್ಮಿಸ್ ಮಾಡಿದ್ರು. ಈ ರೆಡ್ಡಿ ಕಾಂಗ್ರೆಸ್ ಕಟ್ಕೊಂಡು ಈಗ ಬಹಳ ಜನ ದೊಡ್ಡ ದೊಡ್ಡ ಲೀಡರ್ಗಳಾಗಿರೋದ್ರಲ್ಲ, ಅವರೆಲ್ಲ ರೆಡ್ಡಿ ಕಾಂಗ್ರೆಸ್ ಹೊರಟೋದ್ರು. ಆಗ ದೇವರಾಜ ಅರಸ್ ಜೊತೆಲಿ ಇದ್ದವ್ರು ಯಾರಂದ್ರೆ ಎಲ್ಲ ತಳ ಸಮುದಾಯಗಳೇ ಇದ್ದವು. 150 ಸೀಟ್ ಗೆದ್ರು, 150 ಸೀಟ್ಸ್. ಏನಪ್ಪ ನನಗೇನು ಅರ್ಥವಾಗೋದಿಲ್ಲ ಇದು. ಅಲ್ಲ, ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡದೇನೆ ಅದನ್ನ ಪೆಂಡಿಂಗ್ ಇಟ್ಕೊಂಡು ಇವರು ಕ್ಯಾಬಿನೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಯಾರು ಒಪ್ಪುವಂತ ಕಾಂಪೋಸಿಷನ್ ಅಲ್ಲ. ಓಕೆ, ಥ್ಯಾಂಕ್ ಯು. ಅವ್ರಿಗೆಲ್ಲ ಕರೆದು ಮಾತಾಡ್ಬೇಕು. ರಾಜೀನಾಮೆ ಕೊಟ್ಟ ಕ್ಷಣಕ್ಕೆ ಅಪ್ರೂವ್ ಮಾಡೋದು, ಅವ್ರನ್ನ ಅಕ್ಸೆಪ್ಟ್ ಮಾಡಿ ಅಂತ ಹೇಳೋಂತ ಉದ್ದಟತನೂ ಕೂಡ ಇರಬಾರ್ದು. ಅವ್ರನ್ನ ಕರೆದು ಸಮಾಧಾನ ಮಾಡಿ, ಇಲ್ಲಪ್ಪ ಮುಂದೆ ಅವಕಾಶಗಳಿದ್ದಾವೆ, ಈಗ ಎಲ್ಲರಿಗೂ ತೃಪ್ತಿಪಡಿಸಕ್ ಆಗೋದಿಲ್ಲ, ಇರ್ಲಿ, ನಿಮ್ಮ ಯಾವುದೇ ರೀತಿ ನಿಮ್ಮ ಗೌರವಕ್ಕೆ ಚ್ಯುತಿ ಬರದ ರೀತಿ ನಾವು ನಡ್ಸ್ಕೊಳ್ತೀವಿ ಅಂತ ಹೇಳಿ ಒಂದು ಸಮಾಧಾನ ಮಾಡ್ಬೇಕು. ಎಲ್ಲರೂ ರಾಜೀನಾಮೆ ಅಕ್ಸೆಪ್ಟ್ ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ ಅದು ಸರಿಯಾದಂತದ್ದಲ್ಲ. ಆಯ್ತು, ಈಗ ತಾನೇ ಹೇಳಿದ್, ನಾನು ಕೇಳಿದೆ, ಟಿವಿ ನೋಡ್ತಾ ಕೂತಿದ್ದೆ. ಪ್ರಸಾದ್ ನಾಥನು ಕೂಡ ಹೇಳ್ತಾ ಇದ್ರು, ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥ ಫರ್ಮ್ ಡಿಸಿಷನ್ ಇರೋದನ್ನ ಯಾರು ತಪ್ಸಕ್ಕಾಗಲ್ಲ. ಆದ್ರೆ ಕೆಲವು ಜನಕ್ಕೆ ಸ್ಪರ್ ಆಫ್ ದಿ ಮೂವ್ಮೆಂಟ್ ಅಲ್ಲಿ ಹೇಳಿರ್ತಾರೆ, ಅವ್ರಿಗೆ ಸಮಾಧಾನ ಮಾಡ್ಬೋದು, ಮಾಡ್ಲಿಕ್ಕೆ ಆಗೋಲ್ಲ ಅಂತ ಏನು ಹೇಳೋದಿಲ್ಲ. ಓಕೆ, ಥ್ಯಾಂಕ್ ಯು. ಇದ್ರ ಪ್ರಕಾರ ಡಿಲಿಮಿಟೇಷನ್ ಮಾಡೇ ಮಾಡ್ತಾರ ಅವ್ರು. ಯಾಕೆಂದ್ರೆ ನನಗೆ ಬಹಳ ಹಿಂದೆ ನಾನು ಮಂತ್ರಿ ಇರೋವಾಗ ದೆಹಲಿನಲ್ಲಿ ಕೆಲವು ಸಭೆಗಳಿಗೆ ಹೋದಾಗ ಆ ಸಭೆ ಮುಗಿದ ಮೇಲೆ ಗೃಹ ಮಂತ್ರಿಗಳ ಜೊತೆ ನಾನು ಮಾತಾಡುವಾಗ ಅವರು ಅದನ್ನ ಹೇಳ್ತಾ ಇದ್ರು.